ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದಾ? ಇವಾಗ ನಿಮ್ಗೂ ಭಯ ಆಯ್ತು ತಾನೆ? ನೀನು ಹುಡುಗಾಟನು ಕೊಡಲಿ. ಪರವಾಗಿಲ್ಲ ಬಸ್ಸು, ನೀವು ನಾನೇ ಇವಾಗ ಸೀನಮ್ಮ ಆಗಿದ್ಯಾ. ಇನ್ನೊಂದು ಸ್ವಲ್ಪ ಬಿಟ್ರೆ ಸೀತಮ್ಮ ಆಗೋಗ್ತೀಯ. ಕೂತ್ಕೋ. ದುರ್ಗಾ, ಒಂದು ನಿಮಿಷ. ಇಲ್ಲಿ ನೋಡು, CCTV ಫುಟೇಜ್. ನಿನ್ನೆ ರಾತ್ರಿ ಸ್ವಿಮ್ಮಿಂಗ್ ಪೂಲಲ್ಲಿ ವೇವ್ಸ್ ಕ್ರಿಯೇಟ್ ಆಗಿದೆ. ಯೂಶಲಿ ಪೂಲಲ್ಲಿ ವೇವ್ಸ್ ಬರಲ್ಲ. ಹೌದು ಬಾಸು, ನನಗೂ ಭಯ ಆಯ್ತು. ಅದ್ರ ಜೊತೆಲಿ ಅದನ್ನ ಹೇಳೋದಕ್ಕೆ ಹೊರಟೆ. ಇಷ್ಟೇ ಇರೋದು ಫುಟೇಜಲ್ಲಿ. ನಮ್ಮ ಊಹೆಗೂ ಮೀರಿದ್ದು ಏನೋ ನಡೀತಾ ಇದೆ, ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನನಗೆ ಮನೆಯಲ್ಲಿ ಏನೋ ವಿಚಿತ್ರ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಮೇಲ್ನೋಟಕ್ಕೆ ಎಲ್ಲ ಸರಿ ಇದೆ, ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋ ಒಂದು ಅಸ್ತಿತ್ವ ಇದೆ ಅಂತ ಅನ್ನಿಸ್ತಾ ಇದೆ. ಅವಳು ಹೇಳಿದ್ದು ಸತ್ಯನೇ ಆಗಿದ್ರೆ ಅವಳಿಗೆ ನನ್ನ ಬಿಟ್ಟು ಬೇರೆ ಯಾರೋ ಶತ್ರು ಇದ್ದಾರೆ ಅಂತ ಆಯ್ತು. ಈ ಮಾತನ್ನ ನೀನು ನಂಬ್ತೀಯ ಮಾಯಾ? ಗೊತ್ತಿಲ್ಲ. ದುರ್ಗಂಗೆ ನನ್ನ ಬಿಟ್ಟು ಬೇರೆ ಯಾರೋ ಶತ್ರು ಇದ್ದಾರೆ ಅಂದ್ರೆ ನಂಬ್ತೀರಾ? ಏನಪ್ಪ, ಅಕಸ್ಮಾತ್ ಇದ್ರೂ ಕೂಡ ನೀನು ಅವರು ಫ್ರೆಂಡ್ಸ್ ಆಗ್ಬಿಡ್ತೀರಾ. ಇಬ್ರು ಹುಚ್ಚರು, ಒಳ್ಳೆ ಜೋಡಿ. ಏನಂದ್ರೆ? ಏನಿಲ್ಲ, ಆ ದುರ್ಗಾ ಒಳ್ಳೆ ಹುಚ್ಚಿ ತರ ಆಡ್ತಾಳೆ. ಅವಳನ್ನ ನಂಬೋದೋ ಬೇಡವೋ ಅಂತ ಅನ್ಕೋತಾ ಇದ್ದೆ. ವಾಟ್ ಎವರ್. ದುರ್ಗಂಗೆ ಬೇರೆ ಯಾರೋ ಹಾರ್ಮ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ನನಗೆ ಗ್ರಾಟಿಟ್ಯೂಡ್ ಇದ್ದೇ ಇರತ್ತೆ. ಆ ವ್ಯಕ್ತಿಗೆ ಬೇಗ ಸಕ್ಸಸ್ ಸಿಗ್ಲಿ ಅಂತ ವಿಶ್ ಮಾಡ್ತೀನಿ. ಅದಾಗಲ್ಲ ದೇವ್ರು ಡಿಸ್ಕೌಂಟ್ ಇದೆಯಂತೆ. ನಾನೇನು ಬಂಗಾರದ ಒಡವೆ ಕೇಳ್ತಿದ್ದೀನ ದೇವ್ರು? ಮಾಮೂಲಿ ರೋಲ್ಡ್ಗಳ್ದು ಒಂದೇ ಒಂದ್ ಜೊತೆ ಓಲೆ, ಒಂದೇ ಒಂದ್ ಜೊತೆ ಬಳೆ ಅಷ್ಟೇ ದೇವ್ರು. ನಾನ್ ನಿನ್ಗೆ ಹೇಳಿದ್ದೀನಿ ತಾನೆ, ರೇಷನು ತರಕಾರಿ ತಗೊಂಡು ಹೋಗು. ಬಾಳೆ ಓಲೆ ಮಣ್ಣು ಮಸಿ ಏನು ಬೇಡ, ಸುಮ್ಮನೆ ದುಂದು ವೆಚ್ಚ. ಅರೆ, ಈ ಪ್ರಾಣಿಗೆ ರೋಪ್ ಬೇರೆ ಹಾಕಕ್ ಬರುತ್ತಾ? ಪರವಾಗಿಲ್ವೇ? ಹೌದು, ಇಷ್ಟು ಡಾಮಿನೇಟ್ ಆಗಿ ಯಾರನ್ನ ಬೈತಿದ್ದಾರೆ ಇವರು? ಮಾಡ್ತೀನಿ. ಅಲ್ಲ ದೇವ್ರು, ಮನೆಗೆ ಈ ತರಕಾರಿ ದಿನಸಿ ಎಲ್ಲ ತಗೊಂಡು ಮಿಕ್ಕಿರೋ ದುಡ್ಡಲ್ಲೇ. ಹೇಳ್ತಿದ್ದೀನಲ್ಲ, ಏನು ಬೇಡ. ನಾನು ಹೇಳ್ದಾಗ ಕೇಳ್ಬೇಕಷ್ಟೇ, ಅದನ್ನ ಬಿಟ್ಟು. ಹಲೋ ದೇವ್ರು, ಯಾಕೇನು ಮಾತಾಡ್ತಿಲ್ಲ? ಅದು ಕಾಡೆಮ್ಮೆ. ಕಾಡೆಮ್ಮೆನ? ನಮ್ ದೇವ್ರು ಸಿಟಿಲಲ್ವಾ ಇರೋದು? ಸಿಟಿಲೂ ಕಾಡೆಮ್ಮೆ ಬರುತ್ತಾ? ಪ್ರಾಣಿ, ಯಾರತ್ರ ಮಾತಾಡ್ತಾ ಇದ್ರಿ? ಅದ ಯಾವ್ದೋ ರಾಂಗ್ ನಂಬರು. ಓ, ರಾಂಗ್ ನಂಬರ್. ಮತ್ತೆ ಏನೋ ಬಳೆ ಓಲೆ ಅಂತ ಏನೋ ಹೇಳ್ದ ಹಾಗಿತ್ತು. ಅದು ಯಾರೋ ಫೋನ್ ಮಾಡ್ಬಿಟ್ಟು ನಿಮ್ಮ ಹತ್ರ ಬಳೆ ಓಲೆ ಸಿಗುತ್ತಾ ಅಂತಿದ್ರು. ಅದಕ್ಕೆ ಇಲ್ಲ, ನನ್ನ ಚೊಂಬ್ ಸಿಗುತ್ತೆ ಬನ್ನಿ ಅಂತಿದೆ ಅಷ್ಟೇ. ಆಮೇಲೆ ಕಾಡೆಮ್ಮೆ ಅಂತ
ಏನೋ ಹೇಳ್ದಾಗಿತ್ತು. ಅಯ್ಯೋ ಪರಮೇಶ್ವರ, ಅದನ್ನು ಕೇಳಿಸ್ಕೊಂಡ್ಬಿಟ್ಟಿದ್ದಾಳಲ್ಲಪ್ಪ. ಏನಪ್ಪ ಮಾಡೋದು, ಮೇಂಟೈನ್ ಮಾಡ್ಬೇಕಲ್ಲ. ಅದು ಏನಿಲ್ಲ ತಮ್ಮ, ಅವನು ಫೋನ್ ಇಡೋದಕ್ಕೆ ರೆಡಿ ಇಲ್ಲ ಆಸಾಮಿ. ಅದಕ್ಕೆ ಬೈದು ನೀನೇನಾದ್ರು ಫೋನ್ ಕಟ್ ಮಾಡ್ಲಿಲ್ಲ ಅಂದ್ರೆ ಗಾಡಿ ಮೇಲೆ ಕಳಿಸ್ತೀನಿ ಇದೆ. ನೀವು ವಿಚಿತ್ರವಾಗಿ ಆಡ್ತೀರಾ, ಫೋನಲ್ಲಿ ಯಾರನ್ನೋ ಬೈತೀರಾ, ಯಾಕೆ? ಓ ಕಣೆ, ನಿಮ್ ಮದ್ವೆ ಆದಾಗ್ಲಿಂದ ಬೈಯೋದು ಮರ್ತೋಗಿತ್ತು. ಬೈಸ್ಕೊಂಡಿದೆ ನೆನಪಿದೆ, ಅದಕ್ಕೆ ಬೈಯೋ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಷ್ಟೇ. ನಿನ್ಗೆ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟೋವ ಬಂದು ನಿನ್ಗೆ ಒಟ್ಟು ಬರಬಾರ್ದ. ಏನೋಪ್ಪ, ನೀವ್ ಹೇಳಿದ್ದನ್ನೆಲ್ಲ ನಾನು ನಂಬೇಕು. ವಿಚಿತ್ರ ಪ್ರಾಣಿ. ತಂದನಾನ ತಾನಾನ, ತಂದನಾನ ತಾನಾನು. ಅಪ್ಪ ಪರಮೇಶ್ವರ, ಶಿವನೇ ಶಂಭುಲಿಕ, ಇವಳಿಗೆ ಏನಾದ್ರು ಸತ್ಯ ಗೊತ್ತಾಗಿದ್ರೆ ನನ್ನ ಜೀವನ ಅದೋ ಗತಿ. ಗುಡ್ ಮಾರ್ನಿಂಗ್ ಮೈ ಲವ್. ಅಲ್ಲ, ಇಷ್ಟೆಲ್ಲ ಓದ್ಬಿಟ್ಟು ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾಕ ಕೇಳ್ತಿದ್ಯಾ? ಯಾವಾಗ ನೋಡಿದ್ರು ಓದು 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 ಅಂತಿರ್ತೀಯ. ಬಟ್ ಲೈಫಲ್ಲಿ ಬೇರೆದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವ? What do you mean? I didn't get you. ಟು ಬಿ ಫ್ರಾಂಕ್, ಐ ಆಮ್ ಅ ಬಿಟ್ ಡಿಸಪಾಯಿಂಟೆಡ್ ಇನ್ ಯು. ನಿನ್ನೆ ನಿಮ್ಮ ಅಪ್ಪನ ಮುಂದೆ ನಮ್ಮಿಬ್ಬರ ಬಗ್ಗೆ ಮಾತಾಡೋದಕ್ಕೆ ಇಷ್ಟು ಒಳ್ಳೆ ಅವಕಾಶ ಆಯ್ತು. ಬಟ್ ಯು ಮಿಸ್ಡ್ ಇಟ್. ತರುಣ್, ನೀನ್ ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ? ಅಷ್ಟಕ್ಕೂ ನನ್ಗಾಗ್ಲಿ ನಿನ್ಗಾಗ್ಲಿ ಏನು ಅಷ್ಟೊಂದು ಏಜ್ ಆಗ್ಬಿಟ್ಟಿದ್ಯಾ? ಇಟ್ಸ್ ನಾಟ್ ಅಬೌಟ್ ಏಜ್ ಶಾಮಿ. ಬಟ್ ಮನೇಲಿ ಹೇಳಿದರೆ ಏನು? ಮನೇಲಿ ಹೇಳಿದ್ರೆ ಏನು? ಅಲ್ಲ, ನೀನ್ ಯಾಕೆ ಈ ವಿಷಯಕ್ಕೆ ಅಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ? ಬಿಕಾಸ್ ನಾನು ನಿನ್ನ ಇಷ್ಟಪಡ್ತೀನಿ, ಅದಕ್ಕೆ. ಆದರೆ ನೀನು ಪ್ರತಿ ಸಲ ಈ ಟಾಪಿಕ್ ಬಂದಾಗ ಮನೆಯವ್ರ ಮುಂದೆ ನಮ್ಮಿಬ್ಬರ ಬಗ್ಗೆ ಮಾತಾಡೋದಕ್ಕೆ ಹೆಸಿಟೇಟ್ ಮಾಡ್ತೀನಿ. ಯಾಕಂದ್ರೆ ನನಗೆ ನನ್ನ ಸ್ಟಡೀಸ್ ಇಂಪಾರ್ಟೆಂಟ್. ನನ್ನ ಸ್ಟಡೀಸ್ ಮುಗಿಯೋವರೆಗೂ ನಾನು ಮನೇಲಿ ಮಾತಾಡಲ್ಲ. ದಿಸ್ ಇಸ್ ನಾಟ್ ಫೇರ್ ಶಾನ್ವಿ. ನನ್ನ ಪ್ರಕಾರ ನಾವು ಆದಷ್ಟು ಬೇಗ ಮನೆಯವರಿಗೆ ಈ ವಿಷಯ ತಿಳಿಸ್ಬೇಕು. ನೋ ತರುಣ್, ವಿಲ್ ಟಾಕ್ ವೆನ್ ಮೈ ಸ್ಟಡೀಸ್ ಆರ್ ಓವರ್. ನೋ ಶಾನ್ವಿ, ಐ ಥಿಂಕ್ ವಿ ಶುಡ್ ಟಾಕ್ ಆಸ್ ಸೂನ್ ಆಸ್ ಪಾಸಿಬಲ್. ನೋ ಶಾನ್ವಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಲುಕ್ ತರುಣ್, ನಿನಗೆ ನನಗೋಸ್ಕರ ವೆಯ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಯು ಕ್ಯಾನ್ ಲೀವ್.